ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಬ್ಲಾಗ್ ಅನ್ಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಏನು ಮಾಡುತ್ತಿದ್ದೀವಿ ಅಂದರೆ ಇವತ್ತು ಫಾದರ್ಸ್ ಡೇ. ಸೊ ಫಾದರ್ಸ್ ಡೇಗೆ ನಮ್ಮ ಜೋನು ಮಮ್ಮಿನೂ ಅಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಪ್ರಿಪೇರ್ಡ್ ಅಂದರೆ ಕೇಕ್ ಎಲ್ಲ ಕಟ್ ಮಾಡೋದು, ಸರ್ಪ್ರೈಸ್ ಮಾಡೋದು. ಪಪ್ಪ ಆಚೆ ಹೋಗಿದ್ದಾರೆ ಇವಾಗ. ಆಚೆ ಅಂದರೆ ಇದು ಏನಂತಾರೆ, ಶೇವಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ. ಸೊ ಶೇವಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ದರಿಂದ ಸೊ ಅದೇ ನಮ್ಮ ಚಿಕ್ಕಿ ಚಾನ್ಸ್ ಅಂತ ಯೂಸ್ ಮಾಡ್ಕೊತ ಅಲ್ಲಿ ಬಲೂನು ಎಲ್ಲ ರೆಡಿ ಆಗ್ತಿದೆ. ಸೊ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಸೊ ಇವತ್ತು ಫೋನಲ್ಲಿ ಇದು ವೀಡಿಯೋ ತೆಗಿತಿದ್ದೀನಲ್ಲ, ಸೊ ನಿಮ್ಮ ಲೈವ್ ಸ್ಟ್ರೀಮು ಕ್ಯಾಮ್ರಾದಲ್ಲಾಗುತ್ತೆ. ಸೊ ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತೆ. ಸೊ ಕ್ಯಾಮ್ರಾನ ಚಾರ್ಜ್ ಹಾಕ್ಬೇಕಂತಿದ್ದೀನಿ. ನಾನು ಕ್ಯಾಮ್ರಾ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಕ್ಯಾಮ್ರಾ ತೊಗೊಳೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಎಲ್ಲ ಫಾದರ್ಸ್ಗೂ ಹ್ಯಾಪಿ ಫಾದರ್ಸ್ ಡೇ ವಿಶ್ ಮಾಡ್ತೀನಿ. ಕೆಳಗಡೆನೂ ಕಮೆಂಟ್ ಹಾಕಿ. ಸೊ ನಮ್ಮ ಪಪ್ಪ ಹೊರಗಡೆ ಹೋಗಿರೋದ್ರಿಂದ ಇನ್ನೂ ಯಾವಾಗ ಬರ್ತಾರೆ ಎಂತ ಬರ್ತಾರೆ ಅಂತ ಏನೂ ಹೇಳಿಲ್ಲ. ಸೊ ಅದು ಹೇಳ್ತಾನೆ ಇವಾಗ ನಾನು ಈ ವಿಡಿಯೋನ ಶುರು ಮಾಡ್ತೀನಿ. ವೆಲ್ಕಮ್ ಟು ಅವರ್ ನೋಯಲ್ ವ್ಲಾಗರ್ಸ್. ಸೊ ಇದನ್ನು ಹೇಳ್ಬಿಟ್ಟು ಇಂಟ್ರೊಡಕ್ಷನ್ನು ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ. ಸೊ ಇವಾಗ ಕ್ಯಾಮ್ರಾನ ಚಾರ್ಜ್ ಹಾಕೋಂಥ ಬ್ಲಾಗ್ಸ್ ನೀವು ನೋಡ್ತೀರಾ. ಸೊ ವ್ಲಾಗ್ ನೀವು ನೋಡ್ತೀರಾ. ಸೊ ಅದನ್ನು ನೋಡಾದಮೇಲೆ ತಿರ್ಗಾ ಇದಕ್ಕೆ ಬರುತ್ತೆ. ಸೊ ಇನ್ನು ಇದು ಒಂದು 6 ಸೆಕೆಂಡ್ಸ್ ಏನೋ ಈ ವಿಡಿಯೋ ಓಡುತ್ತೆ. ಅದಾದಮೇಲೆ ಕ್ಯಾಮ್ರಾದಲ್ಲಿ ಓಡುತ್ತೆ. ಕ್ಯಾಮ್ರಾದಲ್ಲಿ ಜಾಸ್ತಿ ತೆಗೆದ್ರೆ ಲೋಡ್ ಆಗುತ್ತಲ್ಲ. ಸೊ ಅದಕ್ಕೆ ಕ್ಯಾಮ್ರಾದಲ್ಲಿ ಥರ್ಮಲ್ ಪವರ್ ಅಂತ ಒಂದು ಕೊಟ್ಟಿದ್ದಾರಲ್ಲ, ಸೊ ಥರ್ಮಲ್ ಪವರ್ನ ಯೂಸ್ ಮಾಡಿಬಿಟ್ಟು ಹೀಟ್ ಎಷ್ಟಾಗಿದೆ ಅಂತ ಮ್ಯಾನೇಜ್ ಮಾಡೋಕ್ಕೆ ನೋಡ್ತೀವಿ. ಅದು ಏನೇನೋ ಮಾತಾಡಿದೆ ಅದಲ್ಲ. ಸೊ ಕ್ಯಾಮ್ರಾದಲ್ಲಿ ವೀಡಿಯೋ ತೆಗಿತೀವಿ. ಯಾವ ಕ್ಯಾಮ್ರಾ ಅಂದರೆ ಕೆನಾನ್ 600D E600D ಅಂತ ಬ್ರ್ಯಾಂಡು DS. ಅದು ನಿನಗೆ ತೋರಿಸ್ತೀನಿ, ಒಂದು ನಿಮಿಷ ತಡೀರಿ. ಕ್ಯಾಮ್ರಾ ಜೊತೆ ಇಲ್ಲಿರ್ತೀನಿ. 15 minutes later. ಕ್ಯಾಮ್ರಾ ಜೊತೆ ಬರ್ತೀನಿ ಅಂದಲ್ಲ. ಸೊ ಕ್ಯಾಮ್ರಾ ಇಲ್ಲಿದೆ. ಇದು EOS 600D. ಇದು ಕೆನಾನ್ EOS 600D. ಸೊ ಇದ್ರದ್ದು ಚಾರ್ಜರ್ ಹೆಂಗಿರುತ್ತಂದರೆ, ಸೊ ಹಿಂಗೆ ಇರೋದು, ತೋರಿಸ್ತೀನಿ. ಚಾರ್ಜರ್ ಹಿಂಗೆ ಇರೋದು. ಸೊ ಇದು ಚಾರ್ಜರು. ಸೊ ಇದನ್ನು ಹಿಂಗೆ ಹಾಕೋದಂದರೆ, ನಿಮಿಷ ತಡಿ, ನಾನು ನಿಮಗೆ ಇಲ್ಲಿ ಬೆಡ್ ಮೇಲೆ ಇಟ್ಟು ತೋರಿಸ್ತೀನಿ. ಸೊ ಇದು ಚಾರ್ಜರಾ. ಸೊ ಇದನ್ನು ಹಾಕ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇದು ಕ್ಯಾಮ್ರಾದು ಇದಿರುತ್ತೆ ನೋಡಿ, ಬ್ಯಾಟ್ರಿ. ಒಂದೇ ನಿಮಿಷ ಇದೆ. ಕ್ಯಾಮ್ರಾದು ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿನ ಇಲ್ಲಿ ಹಾಕ್ಬಿಟ್ಟು ಇದೊಂದು ಪಾಯಿಂಟ್ ಇರುತ್ತೆ ನಿಮಗೆ. ತಡೀರಿ, ಇದು ಒಂದು ಪಾಯಿಂಟ್ ಇರುತ್ತೆ ಇಲ್ಲಿ. ಸೊ ಎಲ್ಲಂದರೆ ತಡೀರಿ, ಕೆಳಗಡೆ ಇಟ್ಟು ತೋರಿಸ್ತೀನಿ. ಸೊ ಇದು ಕ್ಯಾಮ್ರಾದು ಚಾರ್ಜರ್, ಇದು ಬ್ಯಾಟ್ರಿ. ಇದನ್ನು ಇಲ್ಲಿ ಹಿಂದೆನ ಮುಂದೆ ಹಿಂಗೆ ಸ್ಲೈಡಾಗಿ ಹಿಂಗೆ ಸಲ್ಟ್ ಮಾಡಬೇಕು. ಇದು ಕರೆಕ್ಟಾಗಿ ಕೂತಿಲ್ಲ, ತಡಿ. ಅಯ್ಯೋ. ಸೊ ಇದು ಜೋನು ಗೈಸ್, ಇದು ಹೆಂಗಂತಲೇ ಗೊತ್ತಿಲ್ಲ ಗೈಸ್. ಸ್ಲೈಡಿಂಗ್ ಹಿಂಗೆ ಇರಬೇಕು. ಅಯ್ಯೋ. ಸೊ ಹಿಂಗೆಂಗೋ ಹಾಕಬೇಕು. ಅಯ್ಯೋ ಗೈಸ್, ಸ್ಟಕ್ ಆದರೆ ಕಷ್ಟ ಇದು. ಗೈಸ್, ಇದು ಸೋನಿ ಚಾರ್ಜರ್ ಗೈಸ್. ಸೋನಿದಂತ ಒಂದಿದೆ. ಸೊ ಅದರ ಚಾರ್ಜರ್. ಇದನ್ನು ಹಾಕ್ಬಿಟ್ಟು ಇಲ್ಲ ಬರ್ತಿಲ್ಲ ಅಂದರೆ ಸರಿ ಗೈಸ್, ಇದು ಕೆನಾನ್ ಚಾರ್ಜರು. ಸೊ ಇದನ್ನು ಹಂಗೆ ಹಿಂಗಿಕ್ಕಿ ಹಿಂಗೆ ಲಾಕ್ ಮಾಡಿ, ಅಲ್ಲೊಂಚೂರು ಒತ್ತೋದನ್ನು ಎಟಿಕ್ಸ್ತಿಲ್ಲ, ಒತ್ತೋದನ ಇದನ್ನೆಲ್ಲ ಹಾಕಿದ್ರೆ ಇಲ್ಲಿ ಒಡ್ತಾ ಚಾರ್ಜಿಂಗ್ ಅಂತ ಇದೆ. ಇದು ಫುಲ್ ಚಾರ್ಜ್ ಆಗೋ ತನಕ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ಸೊ ಇದೇ ನಮ್ಮ ಕ್ಯಾಮರಾ. ನಮ್ಮ ಜೋನು ನೋಡ್ಬೋದು. ಏನು ಮಾಡ್ತಿದ್ದೆ ಇವಾಗ? ಸರಿ ಆಯಿತು, ಲಾಕ್ ಮಾಡು. ಸೊ ಕ್ಯಾಮ್ರಾ ಒಂದು ನಿಮಿಷ.
ಬಿಟ್ಬಿಟ್ಟು ಇವಾಗ ಹೇಳಿರ್ತಾನೆ ಒಂದೇ ನಿಮಿಷ ಕ್ಯಾಮ್ರಾದಲ್ಲೇ ಯಾರ ಜೊತೆ ಮಾತಾಡ್ತಿದ್ದು? ಏನು ಮಾತಾಡ್ತಿದ್ದೆ? ಏನೋ ಕ್ಯಾಮ್ರಾದಲ್ಲಿ ತೆಗಿಬೇಕು ಅದು ತೆಗಿಬೇಕಂತಿದ್ದೆ. ಯಾರ ಜೊತೆ ಮಾತಾಡ್ತಿದ್ದೆ? ಥಿಂಕ್ ಮಾಡು. ಅರೆ ನನ್ನೇನು ಟ್ಯಾಂಕ್ ಅನ್ನೋದು ಮಾಡ್ತಿದ್ದೀರಾ? ನನಗೊಂದು ಅದು ಭಯ, ಕ್ಯಾಮ್ರಾ ಬೇರೆ ಆನಲ್ಲಿದೆ, ಅದಕ್ಕೆ ಕೇಳಿದೆ. 5 minutes later. ಆನ್ ಮಾಡ್ತೀನಿ ಹೋಗು, ಮೈಕ್ ಇಲ್ಲ ಕಣ. ಟುಡೇಸ್ ಪ್ಲಾನ್ ಇಸ್ ಡ್ಯಾಡಿ ಬರ್ತಾರೆ. ಸ್ಟೂಲ್ ಮೇಲೆ ನಾನು ಸ್ಟೂಲಲ್ಲಿ ನಿಂತಿರ್ತೀನಿ. ಅವಾಗ ಡ್ಯಾಡಿ ಬಂದಿದ ತಕ್ಷಣ ಬಾಲೂನ್ ಹೊಡಿಬೇಕು, ಆಮೇಲೆ ಕೇಕ್ ಕಟ್ ಮಾಡಬೇಕು, ತಾತನ ಕರಿಬೇಕು. ಅಷ್ಟೇ ಪ್ಲ್ಯಾನ್. ತಾತ ಯಾರು? ತಾತ ಅಮ್ಮಂಗೆ ಯಾರು? ಅಪ್ಪ. ಮತ್ತೆ ಮಾಮನನ್ನು ಕರಿಬೇಕು ತಾನೆ? ಮಾಮ ಯಾರಿಗಪ್ಪ? ಗೊತ್ತಿಲ್ಲ. ಸೊ ಇದೇ ಸೊ ನಮ್ಮ ಎಲ್ಲರೂ ನಾನು ಕರೆದ್ಬಿಟ್ಟು ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಸೆಲೆಬ್ರೇಷನ್ ವ್ಲಾಗ್ ಅಲ್ಲ, ಫಾದರ್ಸ್ ಡೇ ಸರ್ಪ್ರೈಸ್ ಫಾರ್ ಡ್ಯಾಡ್ ಆ್ಯಂಡ್ ತಾತ. ಟೈಟಲ್ ಆ್ಯಂಡ್ ಥಂಬ್ನೈಲ್ ನೀವು ನೋಡ್ಕೊಂಡಿಲ್ಲ, ಯಾಕಂದರೆ ಇದು ನಾನು ಇವಾಗ ರೆಕಾರ್ಡ್ ಮಾಡ್ತಿರೋ ವಿಡಿಯೋ. ಸೊ ಇದಾದಮೇಲೆ ಫನ್ ಬ್ಲಾಗ್ಸ್ ವಿಲ್ ಬಿ ಕಮಿಂಗ್ ನಾವ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ಕೊಳ್ತಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟು ಒಂದು 5 ನಿಮಿಷ ಆದಮೇಲೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಗೈಸ್ ಪಪ್ಪ ಬಂದಿದ್ದಾರೆ. ಸೊ ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಇದು. ಸೊ ಇಲ್ಲಿ ನಾನು ಯಾಕಂತ ಕ್ಯಾಮ್ರಾ ತೆಗಿತಿಲ್ಲ, ಸೊ ಕ್ಯಾಮ್ರಾ ಅಲ್ಲಿ ಫೋಕಸ್ ಆಗ್ತಿದ್ದ ಕಾರಣಕ್ಕಾಗಿ. ಸೊ ಇವಾಗ ನಾವು ಕೆಳಗಡೆ ತಾತನಿಗೆ ಫೋನ್ ಮಾಡ್ತೀವಿ. ಗೊತ್ತಾಗಿಲ್ಲ, ತಾತನಿಗೆ ಫೋನ್ ಮಾಡಿ ಕರಿಬೇಕು ಗೈಸ್. ಒಂದು 5 ನಿಮಿಷ ತಡೀರಿ, ತಿರ್ಗಾ ಒಂದು ವಿಡಿಯೋ ಕಂಟಿನ್ಯೂಷನ್. ಫಾದರ್ಸ್ ಡೇ ಡ್ಯಾಡಿ. ಸ್ಟಾಪ್ ಮಾಡಿದ್ಯಾ? ಪ್ಲೇ ಆಗಿದೆ. ಪ್ಲೇ ಆಗಿದಾ? ನೀನಿದೆಯಾ? ಬಟ್ ಚೆನ್ನಾಗಿ ಜಕ್ ಅಂತ ಆಯ್ತು. ನೀನೇ ತೆಕ್ಕೊಂಡ್ ಬರ್ತೀಯ, ಅದೇ ಅದೇ ಬೇರೆ ಕರೆದಿದ್ದು. ಬಂದ್ರೆ ಹೇಳು ತಾತ. ಸುಮ್ಮನೆ ರೆಕಾರ್ಡ್ ಆಗ್ತಾ ಇದೆ ರಾಜ. ಸ್ಟಾಪ್ ಮಾಡಲಾ?
ಜರ್ಸಿ ಎದುರ್ಕೊಂಡಿದ್ರು ಹಾಂ ಹಂಗೆ ಒಂಚೂರು ಆಯನ್ ಇದಕ್ಕೆ ಅಲ್ಲಿಗೆ ಆಯನ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಹೋಗ್ತಿದ್ದೆ ಸಾಕು ಸಾಕು ಹ್ಯಾಪಿ ಫಾದರ್ಸ್ ಡೇ ಪಾ ಹಾಂ ಬಟನ್ ಬಟನ್ ಹ್ಞೂ ಅವ್ರಿಗೆ ಯಾಕೆ ಹೇಳ್ತಿದ್ದೆ ಫಾದರ್ಸ್ ಡೇ ಅಂತ ಓಕೆ ಸೊ ಗೈಸ್ ಇವಾಗ ಕೇಕ್ 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 ಕಟ್ಟಿಂಗ್ ಟಿ ವಿ ಆಫ್ ಮಾಡು ಹಾಂ ಕೇಕ್ ಕಟ್ಟಿಂಗ್ ಯಾ ಹಾಂ ಕೇಕ್ ಕಟ್ಟಿಂಗ್ ಅಮ್ಮ ಅಜ್ಜಿ ಅಜ್ಜಿ ಫ್ರೇಮ್ ಒಳಗಡೆ ಬಾ ಬಾ ಒಳಗಡೆ ಬಾ ಹಾಂ ಅವ್ರು ಇಟ್ಕೊಳ್ಳಿ ಬಿಡು ಅಮ್ಮ ನೀನು ಒಳಗಡೆ ಬಾ ಅಮ್ಮ ನೀನು ಬಾ ಫ್ರೇಮಲ್ಲಿ Father's Day to you. Happy Father's Day to you, dear Father. Happy birthday to you. ಏ ಹಲೋ 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 ಅದು ಅಲ್ಲಿ ಟೇಬಲ್ ಮೇಲೆ ಇಕ್ಕಕ್ಕೆ ಹೇಳಿದ್ದು Returns of the day. ಫಾದರ್ಸ್ ಡೇ ರಿಟರ್ನ್ಸ್ ಆಫ್ ದ ಫಾದರ್ಸ್ ಡೇ ಅನ್ಬೇಕು Happy Father's Day. ಗೈಸ್ ತಿನ್ನಪ್ಪ ಸಾರ್ ಹ್ಯಾಪಿ ಫಾದರ್ ಕ್ಯಾಮ್ರಾಮನ್ ಸಾರ್ ಅದೇನು ತಿನ್ನು ಹ್ಞೂ ಅದೇ ಎಡಿಟ್ ಮಾಡ್ತಾನೆ ಫಾದರ್ಸ್ ಡೇ ಮಮ್ಮಿ ಬೇಡ ಹ್ಯಾಪಿ ಫಾದರ್ಸ್ ಡೇ ಸ್ವಲ್ಪ ಬಿಡು ಕೈ ಬಾಯಿ ಹ್ಯಾಪಿ ಫಾದರ್ ಮೈಕ್ ಹ್ಯಾಪಿ ಫಾದರ್ಸ್ ಡೇ ಹ್ಯಾಪಿ ಫಾದರ್ಸ್ ಡೇ ಸೊ ಈ ವಿಡಿಯೋ ಹ್ಯಾಪಿ ಫಾದರ್ಸ್ ಡೇ ಮಮ್ಮ ಖುಷಿ ಅಷ್ಟೇ ಹ್ಞೂ ನಾನು ಜೋರ್ ಹೋಗಿ ಆ ಕೇಕ್ ತಂದಿದ್ದೀನಿ ಅಲ್ಲೇ ಎಂಡ್ ಮಾಡ್ಬಿಡೋಣ ಹೇಳ್ರಿ ಹ್ಯಾಪಿ ಫಾದರ್ಸ್ ಡೇ ಹಲೋ ಸಾಕು ಒಂದು ನಿಮಿಷ ಏನೋ ಅದು ನನಗೆ ಮರ್ತೋಯ್ತು ವಿಡಿಯೋ ಆನ್ ಆಗೈತೆ ಬ್ರೋ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ ಸೊ ಹೇಳ್ರಿ ಹ್ಯಾಪಿ ಫಾದರ್ಸ್ ಡೇ ತಡಿ ತೋರಿಸ್ಬೇಕು ಎಲ್ರು ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹೇಳು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಯ್ ಕೆಳಗಡೆ ಬಂದ್ರೆ ನಮ್ಮ ಬಾಯ್ ಗೈಸ್